ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇದರ ಬಗ್ಗೆ ನೋ ಕಮೆಂಟ್ಸ್. ನನ್ನದಲ್ಲದಂಥ ಆಡಿಯೋಕ್ಕೆ, ನನ್ನದಲ್ಲದಂಥ ವಿಡಿಯೋಕ್ಕೆ ನಾನು ಯಾವುದೇ ಸಂದರ್ಭದಲ್ಲಿ ಇಷ್ಟವರೆಗೂ ಉತ್ತರ ಕೊಟ್ಟಿಲ್ಲ, ಮುಂದೆಯೂ ಉತ್ತರ ಕೊಡಲ್ಲ. ಆದ ಕಾರಣ ಇದರ ಬಗ್ಗೆ ನೋ ಕಮೆಂಟ್ಸ್. ಇದಕ್ಕಿಂತ ಹೆಚ್ಚು ನಾನು ಏನು ಹೇಳಲಿಕ್ಕೆ ಇಷ್ಟಪಡಲ್ಲ. ನಾನು ನಿಮ್ಮಲ್ಲಿ ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ತೇನೆ, ದಯವಿಟ್ಟು ಇದರ ಬಗ್ಗೆ ಕಂಡುಹಿಡೀರಿ. ಸರ್, ನನ್ನ ಬಗ್ಗೆ ಭಾರಿ ದಿನದಿಂದ ಚರ್ಚೆ ಆಗ್ತಾನೆ ಉಂಟು. ನೀವು ನೋಡ್ತಾ ಇದ್ದೀರಿ, ಇವತ್ತಲ್ಲ ಭಾರಿ ದಿನದಿಂದ ಅಡ್ಡ ಮತದಾನ ಆದಾಗಲೂ ಸದಾನಂದ ಗೌಡ್ರ ಚರ್ಚೆ, ಸತ್ಯ ಸಂಗತಿ ಹೇಳಿದಕ್ಕೆ ನನ್ನ ಚರ್ಚೆ. ನಾನು ಬಾಯಿ ಮುಚ್ಚಿ ಕೂತ್ಕೊಂಡಿದ್ದರೆ ಸದಾನಂದ ಗೌಡರು ಅಲ್ಲೇ ಇರ್ತಿದ್ರು ಮೂಲೆಯಲ್ಲಿ. ನಾನು ಹೊರಗೆ ಬರಬೇಕು ಅಂತ ಹೇಳಿದ್ದಲ್ಲ. ನನ್ನ ಪಾರ್ಟಿಯ ಹಿತದೃಷ್ಟಿಯಿಂದ ಯಾವ್ಯಾವ ಸಂದರ್ಭದಲ್ಲಿ ಏನೇನಾಗಬೇಕೋ ಅದನ್ನು ಕೋರ್ ಕಮಿಟಿಯಲ್ಲಿ ಮಾತಾಡಿದ್ದೀನಿ, ಅದು ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಮಾತಾಡಿದ್ದೀನಿ, ಅದು ಬೇರೆಯವರ ಜೊತೆ ಮಾತಾಡಿದ್ದೀನಿ, ಎಲ್ಲರಲ್ಲಿ ಮಾತಾಡಿದ್ದೀನಿ. ವಿಚಾರಗಳು ಗಂಭೀರ ಇದೆ. ಒಂದು ಪಾರ್ಟಿಯ ಆಂತರಿಕ ವಿಚಾರಗಳು ಒಂದು ರೀತಿಯಲ್ಲಿ ಬಾಹ್ಯವಾಗಿ ಚರ್ಚೆಗೆ ಆಸ್ಪದ ಆಗಲಿಕ್ಕೆ ಕಾರಣ ಆದಂಥ ವಿಚಾರ ಇದೆ. ನನ್ನ ಪಾರ್ಟಿಗೆ ಇದಾಗಬಾರ್ದು. ಇದಕ್ಕೆ ಬೇಕಾಗಿ ತನಿಖೆಗಳು ನಡಲಿ, ಏನು ನಡಲಿ, ನಾನು ಇದಕ್ಕೆ ಹೋಗಲ್ಲ. ನನ್ನಲ್ಲಂಥ ಸ್ವತ್ತನ್ನು ನಾನೇ ಮೈಮೇಲೆ ಹೇಳ್ಕೊಂಡು ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಕೇಳೋದಿಲ್ಲ. ನಾನು ಯಾವಾಗ ಟಾರ್ಗೆಟ್ ಆಗಬೇಕು, ನನಗೆ ಯಾರ್ಯಾರು ಕಾಂಪಿಟೇಟರ್ ಆದರೆ, ಅಥವಾ ನಾವು ಯಾವುದಾದ್ರು ಸ್ಥಾನಮಾನದ ಅಪೇಕ್ಷಿತರಾದರೆ, ಅಥವಾ ನಾನು ಇನ್ನೇನಾದರೂ ಲಾಭ ಸೂಟ್ ಕೇಸ್ ತಂದು ಕೊಡುವಂಥ ವ್ಯವಸ್ಥೆ. ಎಸ್, ಡೆಫಿನೆಟ್ಲಿ ಸದಾನಂದ ಗೌಡರು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮಾತಾಡಿದ ಮೇಲೆ ಅವರು ಕೂಡ ತುಂಬ ಟಾರ್ಗೆಟ್ಗೆ ಒಳಗಾಗಿದ್ದಾರೆ. ಬಟ್ ಅದರ್ವೈಸ್ ಆಲ್ಸೋ ಆಡಿಯೋ ಅದು ಡೆಫಿನೆಟ್ಲಿ ಇನ್ ಫೇವರ್ ಆಫ್ ಸದಾನಂದ ಗೌಡರು ಇಲ್ಲ, ಇನ್ ಫೇವರ್ ಆಫ್ ವಿಜೇಂದ್ರ ಅವರು ಇದ್ದಂಗಿದೆ. ಯಾಕೆಂದರೆ ಅಲ್ಲಿ ಎಂಟರ್ ಆಗುವಂಥ ಇಬ್ಬರು ವ್ಯಕ್ತಿಗಳು PL ಸಂತೋಷ್ ಅವರು ಮತ್ತು ಪ್ರಹ್ಲಾದ್ ಜೋಶಿ ಅವರು ಇದರಲ್ಲಿ ಯಾವ ಪಾತ್ರನೂ ಇಲ್ಲ, ಇದರಲ್ಲಿ ಯಾವ ಇಂಟ್ರೆಸ್ಟು ಇಲ್ಲ. ಅದರ್ವೈಸ್ ಆಲ್ಸೋ ಅವರ ಹೆಸರುಗಳು ಇದರಲ್ಲಿ ಬಂದಿದೆ. ಸೊ ಹೀಗಾಗಿ ಭಾಳ ಏನೋ ಇದೆ ಈ ಒಳಗಡೆ ಅಂತ ಅನ್ನಿಸ್ತಾ ಇದೆ. ಇದು ಏನೇ ಇರ್ಬೋದು, ಬಟ್ BJP ಪಾರ್ಟಿಯಲ್ಲಿ ಏನೂ ಸರಿ ಇಲ್ಲ. ಈಗ BJP ಪಾರ್ಟಿಯಲ್ಲಿ ಸದಾನಂದ ಗೌಡರು ಮಾತಾಡಿರೋದ್ರಿಂದ ವಿಜೇಂದ್ರ ಅವ್ರ ಬಗ್ಗೆ ಮಾತಾಡಿದ್ದಾರೆ ಅಂತ ಹೇಳಲಾಗಿರೋ ಆಡಿಯೋದಿಂದ ಈಗ ಮತ್ತೆ ಸಂಚಲನ ಸೃಷ್ಟಿ ಆಗುತ್ತೆ. ಸದಾನಂದ ಗೌಡ್ರೆ, ನೀವು ಹೆಂಗೆ ಮುಖ್ಯಮಂತ್ರಿ ಆದ್ರಿ, ನಿಮ್ಗೆ ಏನು ಯೋಗ್ಯತೆ ಇದೆ ಅಂತ ಈಗಾಗಲೇ ವಿಜೇಂದ್ರ ಆ್ಯಂಡ್ ಟೀಮ್ ಅಥವಾ ಯಡಿಯೂರಪ್ಪ ಆ್ಯಂಡ್ ಟೀಮ್ ಆಕ್ಟಿವ್ ಆಗುತ್ತೆ, ಅವ್ರ ವಿರುದ್ಧ ಮಾತಾಡ್ತಾರೆ. ಇನ್ನು ವಿಶ್ವನಾಥ್ ಅವ್ರ ಬಗ್ಗೆ ಸದಾನಂದ ಗೌಡರು ಮಾತಾಡಿದ್ದಾರೆ, ಸದಾನಂದ ಗೌಡ್ರ ಬಗ್ಗೆ ವಿಶ್ವನಾಥ್ ಮಾತಾಡಿದ್ದಾರೆ. ನೀವೆಂಥ ಗೌಡ್ರಿ, ಹಳೆ ಮೈಸೂರು ಕಡೆಯವರೇ ನಿಜವಾದ ಒಕ್ಕಲಿಗರು, ಆ ಕಡೆಯವರು ಅಲ್ಲ ಅಂತ ಅಂದಿದ್ದಕ್ಕೆ ಪಾಕಿಸ್ತಾನದವ್ರು ನನ್ನ ಕರೆದ್ರು ಕೂಡ ಕೆಂಪೇಗೌಡರ ಜಯಂತಿಗೆ ನಾನು ಹೋಗ್ತೀನಿ ಅಂತ ಸದಾನಂದ ಗೌಡರು ಹೇಳಿದ್ದಾರೆ. ಸೊ ಪಕ್ಷದಲ್ಲಿ ಏನೂ ಸರಿ ಇಲ್ಲ. ಈ ಪಕ್ಷದಲ್ಲಿ ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಯಾರನ್ನ ಮುಗಿಯೋಸಕ್ಕೆ ಯಾರು ಯಾವ ರೀತಿಯಾದಂಥ ತಂತ್ರಗಳನ್ನು ಹೂಡ್ತಾ ಇದ್ದಾರೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಭಾಳ ಆಂತರಿಕವಾಗಿ ಒಂದಿಷ್ಟು ಭಾಳ ಹಲ್ಚಲ್ ಎದ್ದಿದೆ. ಇದನ್ನು ತಲೆ ಕೆಡಿಸ್ಕೊಳ್ಳೋರು ಯಾರಿದ್ದಾರೆ ಪಾಪ ಈ ಪಾರ್ಟಿಯಲ್ಲಿ, ಐ ಡೋಂಟ್ ನೋ.